ದರ್ಶನಕ್ಕೆ ಬಂದ ಪೊಲೀಸ್ ಸಿಬ್ಬಂದಿಗೆ ಥಳಿಸಿದ ಪಿಎಸ್ಐ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಉತ್ತಮ ಭಾವನೆ ಮೂಡಿಸಿ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಲು ಪೊಲೀಸ್ ಇಲಾಖೆ ಪದೇ ಪದೇ ಎಚ್ಚರಿಕೆ ನೀಡುತ್ತಾನೆ ಬರುತ್ತಿದೆ. ಆದರೆ ಗೋಕರ್ಣ ಠಾಣೆಯ ಪಿಎಸ್ಐ ತಮ್ಮ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿ ಸಾರ್ವಜನಿಕರ ಕಂಗೆನ್ನಿಗೆ ಗುರಿಯಾಗಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರುವ ಶಿವನ ಕ್ಷೇತ್ರ ಗೋಕರ್ಣದಲ್ಲಿ ಭಕ್ತ ಸಾಗರ ಶಿವರಾತ್ರಿಯ ಭಕ್ತಿಯಲ್ಲಿ ತಲ್ಲೀನರಾಗಿರುವ ಸಂದರ್ಭದಲ್ಲಿ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರ ಹಾಗೂ ಸಾಕ್ಷಾತ್ ಶಿವನ ಆತ್ಮಲಿಂಗವೇ ಇರುವ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆವರಣದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರ ಕೋಪತಾಪಕ್ಕೆ ಗುರಿಯಾದ ಭಕ್ತರೊಬ್ಬರಿಗೆ ಗೋಕರ್ಣ ಠಾಣೆಯ ಪಿಎಸ್ಐ ಖಾದರ್ ಬಾಷಾ ಅವರು ದೇವಾಲಯದ ಆವರಣದಲ್ಲಿಯೇ ಕಪಾಳ ಮೋಕ್ಷ ಮಾಡಿದ್ದಾರೆ. ಪಿಎಸ್ಐ ಖಾದರ್ ಬಾಷಾ ಸಾಹೇಬ್ರು ಕಪಾಳ ಮೋಕ್ಷ ಮಾಡಿದ್ದು ಬೇರೆ ಯಾರಿಗೂ ಅಲ್ಲ, ತಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಟ್ಕಳ ನಗರದ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿರುವ ಹಾಗೂ ಹೊಸಕೊಟ್ಟ ನಿವಾಸಿಯಾಗಿರುವ ಜೈರಾಮ್ ಹೊಸಕೊಟ್ಟ ಎಂಬುವರ ಮೇಲೆ ಇವರು ತನ್ನ ಕುಟುಂಬದ ಸಹಿತ ಮಹಾಬಲೇಶ್ವರನ ದರ್ಶನಕ್ಕೆ ಬಂದಿದ್ದರು. ಆದರೆ ಇವರು ಎಲ್ಲಿಯೋ ತಾನು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿಕೊಳ್ಳದೆ ಸಾಮಾನ್ಯರಂತೆ ಬೆಳಿಗ್ಗೆ 6 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತು ದರ್ಶನಕ್ಕಾಗಿ ನಿಂತಿದ್ದರು. ಈ ಮಧ್ಯೆ ಸಾಲಿನಲ್ಲಿದ್ದ ಜನ ನಿಧಾನವಾಗಿ ಮುಂದಕ್ಕೆ ಹೋಗುತ್ತಿದ್ದ ಅಲ್ಲೇ ಕರ್ತವ್ಯದಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ಗೆ ತ್ವರಿತವಾಗಿ ಜನರನ್ನು ಮುಂದೆ ಬಿಡುವಂತೆ ಹೇಳಿದ್ದಾರೆನ್ನಲಾಗಿದೆ. ಇಷ್ಟಕ್ಕೆ ಕೋಪಗೊಂಡ ಮಹಿಳಾ ಸಿಬ್ಬಂದಿ ಅವರೊಂದಿಗೆ ಮಾತಿಗೆ ಇಳಿದಿದ್ದು, ಈ ವೇಳೆ ಇಬ್ಬರ ನಡುವೆ ಮಾತು ನಡೆದಿದೆ. ಅಷ್ಟೇ ಅಲ್ಲದೆ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಕುಟುಂಬ ಸಮೇತರಾಗಿ ನಿಂತಿದ್ದ ಜೈರಾಮ್ ಹೊಸಕೊಟ್ಟ ಅವರಿಗೆ ಅವ್ಯಾಚ್ಯ ಪದ ಬಳಕೆ ಮಾಡಿ ಅವರ ಸಾರ್ವಜನಿಕರ ಎದುರಲ್ಲಿ ಓರ್ವ ಹೆಡ್ ಕಾನ್ಸ್ಟೇಬಲ್ ಅವರನ್ನು ಕ್ಯೂನಿಂದಲೇ ಎಳೆದು ಹೊರಗೆ ಹಾಕಿದ್ದಾರೆ. ತಾನು ಸ್ಥಳೀಯ ಭಾಷೆಯಲ್ಲಿ ಮಾತನಾಡಿದ್ದೇನೆ ಹೊರತು ಏಕವಚನದಲ್ಲಿ ಮಾತನಾಡಿಲ್ಲ ಎಂದು ಹೆಡ್ ಕಾನ್ಸ್ಟೇಬಲ್ ಪಿಎಸ್ಐ ಅವರ ಎದುರು ಎಷ್ಟೇ ಕೇಳಿಕೊಂಡರೂ ಅವರು ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲವಂತೆ. ಗೋಕರ್ಣ ಪಿಎಸ್ಐ ಅವರು ಸಾರ್ವಜನಿಕವಾಗಿ ತಮ್ಮ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ಗೆ ಕಪಾಳ ಮೋಕ್ಷ ಮಾಡಿರುವ ವಿಚಾರ ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದ್ದು, ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸಬೇಕು ಎನ್ನುವ ಮಾತು ಜೋರಾಗಿ ಕೇಳಿಬರುತ್ತಿವೆ. ಯಾಕೆ ಬೈದಿರಿ ನೀವು? ಯಾಕೆ ಬೈದಿರಿ? ಯಾಕೆ ಬೈದಿರಿ? ಯಾಕೆ ನಾವು ಡ್ಯೂಟಿ ಮಾಡ್ತಿದ್ವಾ? ಯಾಕೆ ಡ್ಯೂಟಿ ಮಾಡ್ತೇವೆ? ನಾವು ಡ್ಯೂಟಿ ಮಾಡ್ತಿದ್ದೇವೆ. ನೀವು ಲೀಗಲ್ ಆಗಿ ಬರ್ಬೇಕಲ್ಲ, ಬರ್ಬೇಕಲ್ಲ. ಯಾಕೆ ಬೈದೀನಿ ನೀನು? ಬಂದಿದೀಯಾ ಮಾಡ್ಕೊಂಡು ಹೋಗಪ್ಪ. ಏನಿಗೆ ದರ್ಶನ ಬೇಕಾ? ನಾನು ಮಾಡಿಸ್ತೀನಿ ದರ್ಶನ. ಅದನ್ನು ಬಿಟ್ಬಿಟ್ಟು ಆಯಮ್ಮನ ಯಾಕಪ್ಪ ಬೈದಿ ನೀನು? ಯಾಕೆ ಬೈದಿ ನೀನು? ಯಾಕೆ ನಾವು ಡ್ಯೂಟಿ ಮಾಡೋದಿಲ್ವಾ? ನಾವು ಡ್ಯೂಟಿ ಮಾಡ್ತಾ ಇಲ್ವಾ? ನಾನು ಮಾಡ್ತಾ ಇಲ್ವಾ? ಯೂನಿಫಾರ್ಮ್ ಹಾಕಿಂತೀನಿ ಮಾಡ್ತಾ ಇಲ್ವಾ? ನಾನು ಗೊತ್ತಾಗಲ್ಲ ನಿನಗೆ. ನೀನು ಅರ್ಥ ಮಾಡ್ಕೋಬೇಕು. ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ನೀನು ಯಾಕೆ ಬೈದಿ ನೀನು? ನೀನು ಯಾಕೆ ಬೈದಿ ನೀನು? ನೀನು ಯಾಕೆ ಬೈದೆ? ನೀನು ಯಾಕೆ ಬೈದೆ? ಬೈದಿಯಾ? ಯೂನಿಫಾರ್ಮ್ ಹಾಕ್ಯಂಬ ಗೊತ್ತಾಗುತ್ತೆ. ನೀ ಹೆಡ್ ಕಾನ್ಸ್ಟೇಬಲ್ ಅಂತೇಳಿ ನೀನು ಹೆಂಗಂದೆ?
ಅನುಕೂಲ ಮಾಡಿಕೊಡ್ತೇವೆ. ಪೊಲೀಸ್ ಮೇಲೆ ಹಲ್ಲೆ ಮಾಡ್ತೀರಾ ನೀವು? ಆಯಮ್ಮ ಯಾತ್ರೆ ಬೈದ್ರಿ? ಆಯಮ್ಮ ಡ್ಯೂಟಿ ಎಂತದೆ ಬರೇಮ್ಮ ಪರಿಣಿತ ಅಕಾಡೆಮಿ ದಾಂಡೇಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ. ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ನಮ್ಮ ತರಬೇತಿಗಳು ನವೋದಯ, ಸೈನಿಕ್, ಮುರಾರ್ಜಿ, ಮಿಲಿಟರಿ, ರಾಷ್ಟ್ರೀಯ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು. ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು. ಚೈಲ್ಡ್ ಕೇರ್ ಸೆಂಟರ್. ನಮ್ಮ ವಿಶೇಷತೆ, ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ. ಸುಸಜ್ಜಿತ ತರಗತಿ ಕೋಣೆಗಳು. ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ. ಮಕ್ಕಳಿಗೆ ಪ್ರತ್ಯೇಕ ಗಮನ. ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ. ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಶ್ರೇಯೋಪಯೋಗಿ ಶಿಕ್ಷಕರ ತಂಡ. ಸಮ್ಮರ್ ವೆಕೇಶನ್ ಕ್ಲಾಸಸ್. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ. 8, 9, 10ನೇ ತರಗತಿಗಳಿಗೆ ಇಂಗ್ಲಿಷ್, ಗಣಿತ ಮತ್ತು ವಿಜ್ಞಾನ ತರಗತಿಗಳು. 3ರಿಂದ 7ನೇ ತರಗತಿಗಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು. ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ. 2ರಿಂದ 5 ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ. ಹೊಸದಾಗಿ ಜೊಯ್ಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ. ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ. ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ. ಪರಿಣಿತ ಅಕಾಡೆಮಿ, ನಿಮ್ಮ ಯಶಸ್ಸಿನ ದಾರಿ. ಸಂಪರ್ಕಿಸಿ 7204618832. ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್, JN ರೋಡ್, ದಾಂಡೇಲಿ.